ಆ ಕ್ಯಾಬ್ ಡ್ರೈವರ್ ಸಿಕ್ಕಿದ್ರೇ ಕೊಲೆಗಾರ ವಿವರ ಸಿಗೋದು ನಮಗೆ. ಆ ವೆಹಿಕಲ್ ಕೂಡ ಕೊಲೆ ಮಾಡಿದವ್ರದ್ದೇ ಆಗಿರ್ಬೋದಲ್ವಾ? ಇಲ್ಲ ಅಖಿಲ್, ನಾವು ಎನ್ಕ್ವೈರಿ ಮಾಡಿದ್ದೀವಿ. ನಡೆದಿರೋ ಕೊಲೆಗೂ ಕ್ಯಾಬ್ ಡ್ರೈವರ್ಗೂ ಯಾವ ಸಂಬಂಧನೂ ಇಲ್ಲ. ದೊಡ್ಡ ಡಿಟೆಕ್ಟಿವ್ ತರ ಇವರೇ ಅಪರಾಧಿನ ಹುಡುಕ್ತಾ ಇದ್ದಾರೆ. ಪೊಲೀಸವ್ರಿಗೂ ಏನು ಹೇಳ್ತಿಲ್ಲ. ಎಷ್ಟು ದಿನ ನಡೆಸ್ತಾರೋ ನಡೆಸ್ಲಿ ಅತ್ತೆ. ಅಷ್ಟು ದಿನ ನಾನು ವಸು ಮೇಲೆ ಹಾಗೆ ಸಾಧಿಸ್ತಾನೆ ಇರ್ತೀನಿ. ಸಣ್ಣ ಪುಟ್ಟ ಮಾತ್ಗೆಲ್ಲ ವಸು ಮೇಲೆ ಕೂಗಾಡ್ಬಿಡ್ವೆ. ಅಭಿಗೇನಾದ್ರೂ ತಲೆ ಕೆಟ್ರೆ ನಿನ್ನ ಮನೆಯಿಂದ ಕಳಿಸ್ಬಿಡ್ತಾನೆ. ಯಾಕೆ ಕಳಿಸ್ತಾರೆ? ಈ ಮನೆಯಲ್ಲಿ ನಂಗೂ ಹಕ್ಕಿದೆ. ಮಗಳಾಗಿ ನಿನಗಿರೋ ಹಕ್ಕಿಗಿಂತ ಮಗ ಆಗಿ ಅವನಿಗಿರೋ ಅಧಿಕಾರನೇ ಹೆಚ್ಚು. ಏನೇ ಆಗ್ಲಿ ನಿಮ್ಮಮ್ಮನ ಹತ್ರ ಮಾತಾಡು. ನಡಿ. ಆ ಕೊಲೆಗಾರರು ಯಾರು ಅಂತ ಬೇಗ ಸಿಗ್ಬೇಕಬ್ಬಿ. ಇಲ್ಲಾಂದ್ರೆ ವಸುಗೆ ದಿನಾಗ್ಲೂ ಆರೋಪ ತಪ್ಪಿದ್ದಲ್ಲ. ಹೌದು ಅಣ್ಣ, ನನ್ನ ಮದುವೆಗೋಸ್ಕರ ಅತ್ತಿಗೆ ಅನ್ಸ್ಕೋತಿರೋದು ನನಗೆ ಗಿಲ್ಟಿ ಫೀಲ್ ಆಗ್ತಿದೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಖಿಲ್. ಅಣ್ಣ, ನಾವು ಆಫೀಸ್ಗೆ ಹೋಗ್ಬೇಕು. ಇಂಪಾರ್ಟೆಂಟ್ ಕೆಲಸ ಇದೆ. ಸರಿ ಅಭಿ, ನಡಿ ಹೋಗೋಣ. ಅಕ್ಕ, ಅತ್ತೆ ಈಗ ಹೇಗಿದ್ದಾರೆ? ಬೆಳಗ್ಗೆಯಿಂದ ರೂಮಲ್ಲೇ ಇದ್ದಾರೆ. ಏನಾದ್ರೂ ತಿಂದ್ರಾ? ಬಲವಂತ ಮಾಡಿದ್ದಕ್ಕೆ ಸ್ವಲ್ಪ ತಿಂದ್ರು. ನಡಿಯಕ್ಕ, ಅಡ್ಗೆ ಮಾಡೋಣ. ಅತ್ತೆ ಹೊಟ್ಟೆ ತುಂಬ ತಿನ್ನೋ ಹಾಗೆ ಮಾಡೋಣ. ಅಡ್ಗೆ ಮಾಡಾಗಿದೆ ವಸು. ಬಂದ್ಯಾ ರಾಕಿ? ನಿನ್ ಬಗ್ಗೆನೇ ಟೆನ್ಷನ್ ಆಗಿತ್ತು. ಏನಾಯ್ತಕ್ಕ? ರಾಕಿ ಎಲ್ಲಿಗೆ ಹೋಗಿದ್ದ? ಆಗ್ಲೇ ಆ ಶ್ಯಾಮ್ಲಾ ಅವ್ರು ಬಂದು ಕರ್ಕೊಂಡು ಹೋಗಿದ್ರು ವಸು. ನಾವು ಬೇಡ ಅಂತಂದ್ರು ರಾಕಿ ಕೇಳ್ದೆ ಹೋದ. ನನ್ಗೇನು ಆಗಿಲ್ವಲ್ಲ ದೊಡ್ಡಮ್ಮ. ಸೇಫಾಗಿ ಹೋಗಿ ಸೇಫಾಗಿ ವಾಪಸ್ ಬಂದಿದ್ದೀನಿ. ಸರಿ ರಾಕಿ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊ. ಊಟ ಮಾಡುವಿಯಂತೆ. ಓಕೆ ಮಮ್ಮಿ. ರಾಕಿ, ನಿನ್ ಹೆಬ್ಬೆರಳಿಗೆ ಈ ಇಂಕೇನು? ಶ್ಯಾಮ್ಲಾ ಆಂಟಿ ನನ್ನ ತಂಬಿ ಇಂಪ್ರೆಷನ್ನ ತಗೊಂಡ್ರು ಮಮ್ಮಿ. ಯಾಕೆ? ಒಬ್ಬೊಬ್ರು ತಂಪ್ರಿಂಟು ಬೇರೆ ಬೇರೆ ಥರ ಇರುತ್ತಂತಲ್ಲ, ಅದನ್ನ ಬೂತ್ ಕನ್ನಡಿಯಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನನ್ನಿಂದ ತಂಪ್ರಿಂಟ್ ಹಾಕಿಸ್ಕೊಂಡು ತೋರಿಸಿದ್ರು ಮಮ್ಮಿ. ಥಂಪ್ರಿಂಟ್ ಜೊತೆಗೇನೆ ಆಂಟಿ ನನ್ನಿಂದ ಸೈನ್ ಕೂಡ ಹಾಕಿಸ್ಕೊಂಡ್ರು. ಸೈನ್ ಯಾಕೆ ರಾಕಿ? ಸುಮ್ಮನೆ ನಾನು ಹೇಗೆ ಸೈನ್ ಮಾಡ್ತೀನಿ ಅಂತ ನೋಡಬೇಕು ಅಂತಂದ್ರು, ಮಾಡಿದೆ. ಅವ್ರು ನಿನ್ನ ಹತ್ರ ತಮ್ಮ ಇಂಪ್ರೆಷನ್ ಯಾಕೆ ತಗೊಂಡ್ರು? ಸೈನ್ ಯಾಕೆ ತಗೊಂಡ್ರು? ಏನೋ ತಪ್ಪಾಗಿದೆ ಅನ್ಸುತ್ತೆ. ನಂಗೂ ಹಾಗೆ ಅನಿಸ್ತಿದೆ. ಅದಕ್ಕೆ ರಾಕಿ ಸೈನ್ ನೋಡೋ ಅಂತ ಅವಶ್ಯಕತೆ ಅವ್ರಿಗೇನಿದೆ? ನಮ್ಮ ಹತ್ರ ಏನೋ ಫಂಕ್ಷನ್ ಅಂತ ಹೇಳಿದ್ರು. ಫಂಕ್ಷನ್ ನಡೀತಾ ರಾಕಿ? ಅಲ್ಲಿ ಅಂಥದ್ದೇನೂ ಇರಲಿಲ್ಲ ದೊಡ್ಡಮ್ಮ. ಅಲ್ಲಿ ಮಕ್ಕಳು ಕೂಡ ಯಾರೂ ಇರಲಿಲ್ಲ. ಮನೇಲಿನ್ನೂ ಯಾರಾದ್ರೂ ಇದ್ರಾ ರಾಕಿ? ಯಾರೂ ಇರಲಿಲ್ಲ ಮಮ್ಮಿ. ಆಂಟಿ ಸಿಸ್ಟರ್ ಒಬ್ರು ಇದ್ರು, ಆದರೆ ಅವ್ರನ್ನ ನಾನು ಸರಿಯಾಗಿ ನೋಡಿಲ್ಲ. ಯಾಕೆ? ಅವ್ರ ಸಿಸ್ಟರ್ಗೆ ಹುಷಾರಿಲ್ವಂತೆ, ರೂಮಲ್ಲಿದ್ದಾರೆ ಅಂತ ಆಂಟಿನೇ ಹೇಳಿದ್ರು. ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಿದೆ. ಅಕ್ಕ, ನೀನ್ ಅತ್ತೆ ಜೊತೆ ಮಾತಾಡಿ ಊಟ ಬಡಿಸು. ನಾನು ಆ ಶ್ಯಾಮಲಾದೇವಿ ಮನೆಗೆ ಹೋಗಿ ತಮ್ಮ ಇಂಪ್ರೆಷನ್ ಮತ್ತೆ ಸಿಗ್ನೇಚರ್ನ ಯಾಕೆ ತಗೊಂಡ್ರು ಅಂತ ಕೇಳ್ಬರ್ತೀನಿ. ಅದಕ್ಕೆ ನಡೀರಿ, ನಾನು ಕೂಡ ಬರ್ತೀನಿ. ಪರವಾಗಿಲ್ಲ ಅಖಿಲ್, ನೀನು ಕೂಡ ಅತ್ತೆ ಜೊತೆ ಮಾತಾಡಿ ಅವ್ರಿಗೆ ಊಟ ಮಾಡಿಸು. ನಡಿ ರಾಕಿ. ಇದು ಓಕೆನಾ ಲಾಯರ್ ಸರ್? ಓಕೆ ಮೇಡಮ್. ಹುಡುಗನ ಸೈನು, ಫಿಂಗರ್ ಪ್ರಿಂಟ್ಸು ಎಲ್ಲ ಕರೆಕ್ಟ್ ಆಗಿದೆ. ಮೇಲೆ ನೀವು ಮ್ಯಾಟರ್ ಟೈಪ್ ಮಾಡ್ತೀರಾ ತಾನೆ? ರಾಕಿ ಅವನ ಇಚ್ಛೆ ಪ್ರಕಾರ ನಿಮಗೆ ವಾರಸ್ದಾರಾಗಿ ದತ್ತು ಮಗ ಆಗಿ ಬರೋದಕ್ಕೆ ಒಪ್ಕೊಂಡಿರೋ ಥರ ಮ್ಯಾಟ್ರ್ ಬರೀತೀನಿ. ಸೊ ಇದರಿಂದ ರಾಕಿ ಮ್ಯಾಟರ್ ಕ್ಲೋಸ್ ಆದಂಗೆನಾ? ಹೌದು ಮೇಡಮ್. ಇನ್ನು ಆ ವಸುಂಧರಾ ದೇವಿ ಅವರಿಂದ ಸೈನ್ ತಗೋಬೇಕು. ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ ಲಾಯರ್ ಸರ್. ಗಡುವು ಮೀರಿ ಹೋದ್ರೆ ಆಮೇಲೆ ಏನೂ ಪ್ರಯೋಜನ ಇಲ್ಲ. ನೀವು ಯಾವ ಕೋರ್ಟಿಗೆ ಹೋದ್ರೂ ಆಸ್ತಿ ನಿಮಗೆ ಸಿಗಲ್ಲ. ಅಲ್ಲಿ ತನಕ ಹೋಗಕ್ ಬಿಡಲ್ಲ ಲಾಯರ್ ಸರ್. ಗಡುವು ಮುಗಿಯೋದ್ರೊಳಗೆ ವಸುವಿಂದ ಸೈನ್ ತಗೋತೀನಿ.
ಸರಿ ಮೇಡಮ್, ನಾನೇನು ಹೊರಡ್ತೀನಿ. ಸರಿ ಲಾಯರ್ ಸರ್. ನೀವಾ ವಸು ಅವರೇ? ಬನ್ನಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ, ಕೂತ್ಕೊಳ್ಳಿ. ಲಾಯರ್ ಯಾಕ್ರಿ ಬಂದಿದ್ದಾರೆ? ಅದು ಆ ಊರಲ್ಲಿ ನಮ್ದೊಂದು ಲ್ಯಾಂಡ್ ಇದೆ ರೀ, ಅದು ಡಿಸ್ಪ್ಯೂಟಲ್ಲಿದೆ. ಅದಕ್ಕೋಸ್ಕರ ಲಾಯರ್ನ ಕರೆಸಿದ್ದೆ. ಏನ್ ವಸು ಅವರೇ ಸಡನ್ನಾಗಿ ಬಂದ್ರಲ್ಲ? ರಾಕಿ, ಮಮ್ಮಿನ ಕರ್ಕೊಂಡು ಬಂದಿದ್ಯಾ? ಅದು ನೀವು ನನ್ನಿಂದ ಸಿಗ್ನೇಚರ್ ಮತ್ತೆ ತಂಪ್ರಿಂಟ್ ತಗೊಂಡ್ರಲ್ಲ ಆಂಟಿ, ಅದ್ರ ಬಗ್ಗೆ ಕೇಳಕ್ಕೆ ಮಮ್ಮಿ ಬಂದಿದ್ದಾರೆ. ಯಾಕ್ರಿ ಹೀಗ್ ಮಾಡಿದ್ರಿ? ರಾಕಿಯಿಂದ ಸೈನು ಬೆರಳಚ್ಚು ತಗೊಳ್ಳೋ ಅವಶ್ಯಕತೆ ಏನ್ ಬಂದಿತ್ತು? ಓಹ್, ಅದು ವಸು ಅವರೇ, ಏನೋ ಫಂಕ್ಷನ್ ಅಂತ ರಾಕಿನ ಕರ್ಕೊಂಡ್ ಬಂದ್ರಂತೆ. ಇಲ್ಲಿ ಆ ವಾತಾವರಣ ಏನು ಕಾಣಿಸ್ತಿಲ್ವಲ್ಲ? ಬೇರೆ ಮಕ್ಕಳು ಕೂಡ ಯಾರೂ ಇಲ್ಲ. ಏನಿದೆಲ್ಲ? ಹೇಳಿ, ಯಾಕೆ ಹೀಗ್ ಮಾಡಿದ್ರಿ? ಹೇಳ್ತೀನಿ, ನನ್ನ ಜೊತೆ ಬನ್ನಿ. ನೋಡಿದ್ರಾ, ನಮ್ಮ ರಾಕಿ ಮಾತ್ರ ಅಲ್ಲ ವಸು ಅವರೇ, ಇಲ್ಲಿರೋ ಮಕ್ಕಳು ಕೂಡ ಸೈನ್ ಮಾಡ್ತಾ, ಹೆಬ್ಬೆಟ್ಟನ್ನು ಒತ್ತುತ್ತಾ, ಬೂತ್ಗನ್ನಡಿಲಿ ಅದನ್ನ ನೋಡ್ತಾ ಹೇಗೆ ಆಟಾಡ್ತಿದ್ದಾರೆ ಅಂತ. ಅಂದ್ರೆ ರಾಕಿ ಒಬ್ನೇ ಹೆಬ್ಬೆಟ್ಟೊತ್ತಿ ಸೈನ್ ಮಾಡಿದಾನೇನೋ ಅಂತ ಅನ್ಕೊಂಡಲ್ಲ, ಹಾಗೆ ಮಾಡಿಲ್ಲ ಅನ್ಸುತ್ತೆ. ಇದೆಲ್ಲ ಯಾಕೆ ಅಂತ ನೀವು ಅನ್ಕೋತಿದ್ದೀರಲ್ಲ? ಬದುಕಿದ್ದಾಗ ನನ್ನ ಮಗ ಕೂಡ ಹೀಗೆ ಆಟಾಡ್ತಿದ್ದ. ಅದನ್ನ ನೆನ್ಪು ಮಾಡ್ಕೊಳ್ಳೋಕ್ಕೆ ರಾಕಿಯಿಂದ, ಮಕ್ಕಳಿಂದ ತಮಾಷೆಗೆ ಹೀಗೆ ಆಟಾಡಿಸ್ತಿದ್ದೆ. ಮಕ್ಕಳು ಬರೋವರೆಗೂ ರಾಕಿಗೆ ಇರೋದಕ್ಕೆ ಹೇಳಿ ಬಿರಿಯಾನಿ ತಿನ್ಬಿಟ್ಟು ಹೋಗು ಅಂತ ಹೇಳಿದೆ. ಆದರೆ ನೀವು ವೇಟ್ ಮಾಡ್ತಿರ್ತೀರಾ ಅಂತ ರಾಕಿ ಮುಂಚೆನೇ ಹೊರಟೋದ. ಐ ಆಮ್ ಸಾರಿ ಶ್ಯಾಮ್ಲಾ ಅವರೇ. ಸಾರಿ ಯಾಕ್ರಿ? ಅಂದರೆ ನೀವು ರಾಕಿಯಿಂದ ಸೈನು ಬೆರಳಚ್ಚು. ಇಟ್ಸ್ ಓಕೆ, ಯಾರಿಗಾದ್ರೂ ಡೌಟ್ ಬರೋದು ಸಹಜನೇ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಯೋಚನೆ ಮಾಡ್ತಿದ್ದೆ. ಸಾರಿ, ನಿಮಗೆ ತೊಂದರೆ ಆಯಿತು? ಹಾಗೇನಿಲ್ಲ, ಎಷ್ಟೇ ಆಗಲಿ ಚಿಕ್ಕ ಮಕ್ಕಳ ವಿಷಯ ಅಲ್ವಾ. ಐ ನೋ ವಸು ಅವರೇ, ನನಗೂ ಒಬ್ಬ ಮಗ ಇದ್ದ ಅಲ್ವಾ. ಮಕ್ಕಳು ವಿಷಯದಲ್ಲಿ ಯಾವುದೇ ತಪ್ಪಾದರೂ ಆ ಪೇನ್ ಲೈಫ್ ಲಾಂಗ್ ಇರುತ್ತೆ. ನೀವು ಎಚ್ಚರಿಕೆ ವಹಿಸಿದ್ದು ಒಳ್ಳೆಯದೇ ಆಯಿತು. ಅದರಿಂದಲೇ ನಾನು ನನ್ನ ಮಗನ ಕಳ್ಕೊಂಡೆ. ಐ ಆಮ್ ಸಾರಿ. ರಾಕಿನ ನೀವು ಯಾವಾಗ ಬೇಕಾದರೂ ಇಲ್ಲಿಗೆ ಕರೆಸ್ಕೋಬಹುದು. ಥ್ಯಾಂಕ್ಸ್ ರೀ. ನಡೀರಿ, ಊಟ ಮಾಡೋಣ. ಇಲ್ಲ ರೀ, ನಾವು ಮನೆಗೆ ಹೋಗ್ತೀವಿ. ನೀವೇ ಸಾಧ್ಯ ಆದರೆ ಒಂದಿನ ನಮ್ಮ ಮನೆಗೆ ಬನ್ನಿ. ಹಾಂ, ಹೋಗಿ ಬರ್ತೀನಿ. ನಡಿ ರಾಕಿ. ಹೇಳಿದ್ನಲ್ಲ ಮ್ಯಾಮ್, ವಸು ಅಕ್ಕ ಬರ್ತಾಳೆ ಅಂತ. ಮಕ್ಕಳನ್ನ ಮೊದಲೇ ಕರ್ಸಿದ್ದು ಒಳ್ಳೇದೇ ಆಯ್ತು. ಇವತ್ತು ಇಡೀ ದಿನ ಒಳ್ಳೇದೇ ಆಗಿದೆ. ಇನ್ ಮುಂದೇನೂ ಒಳ್ಳೇದೇ ಆಗುತ್ತೆ. ಆಲ್ ಇಸ್ ವೆಲ್. ಏನೋ ನನ್ನ ಜೀವನ ಒಣಗೋಗಿರೋ ಹುಣಸೆ ಮರ ಥರ ಆಗೋಗಿದೆ. ಅದಕ್ಕೆ ಚಿಗುರಲ್ಲೇ ಬರುತ್ತೆ ಬಿಟ್ರೆ ಹೂವು ಕಾಯಿ ಬರಲ್ಲ. ನನಗೆ ಎರಡನೇ ಮದುವೆ ಮಾಡ್ಕೋಬೇಕು ಅನ್ನೋ ಕನ್ಸು ಬೀಳ್ತಿದೆ ಹೊರತು ಅದು ನಿಜ ಆಗ್ತಿಲ್ಲ. ಆಗುತ್ತೆ ತಾಯಿ, ನಿನ್ನ ಕನಸು ಸದ್ಯದಲ್ಲೇ ನಿಜ ಆಗುತ್ತೆ. ನನ್ನ ಕನಸು ನಿಜ ಆಗತ್ತೆ ಅಂತ ಹೇಳಿದ್ದು ನೀನೇನ ಹಾಲಕ್ಕಿ? ನಾನೇ ತಾಯಿ. ನನ್ನ ಮನ್ಸಲ್ಲಿರೋ ಮಾತು ನಿನಗೆ ಹೇಗೆ ಗೊತ್ತಾಯ್ತು ದೊರೆ? ನೀನು ಮನ್ಸಲ್ಲಿ ಅನ್ಕೊಂಡೆ, ಡೈರೆಕ್ಟ್ ಆಗೇ ಹೇಳ್ದೆ. ನನಗೆಲ್ಲ ಗೊತ್ತಾಗ್ಬಿಡುತ್ತೆ ತಾಯಿ.
ಇದು ನಮ್ ಬೆಟ್ಟ ದೇವರು ಕೊಟ್ಟಿರೋವರ. ಹೌದಾ ದೊರೆ? ಹ್ಮ್, ಹಾಗಾದ್ರೆ ನಾನು ಆಸೆ ಪಟ್ಟಿದ್ ನಡೆಯುತ್ತಾ? ಖಂಡಿತವಾಗ್ಲೂ ನಡೆಯುತ್ತೆ ತಾಯಿ. ನಿನಗ್ ಸದ್ಯದಲ್ಲೇ 2ನೇ ಮದುವೆ ಆಗುತ್ತೆ. ನನ್ ಮನ್ಸಲ್ಲಿರೋ ಆಸೆನ ನಮ್ ಮನೆಯವ್ರಿಗೆ ಕಂಡು ಹಿಡಿಯಕ್ಕಾಗ್ಲಿಲ್ಲ. ನೀನ್ ನನ್ ಮನ್ಸೊಳಗಡೆ ಇಳಿದು ನೋಡ್ದಂಗೆ ಹೇಳ್ದೆ ದೊರೆ. ಅದು ಬೆಟ್ಟದ ದೇವ್ರ ಮಹಿಮೆ ತಾಯಿ. ಒಂದು ಸಲ ನಿನ್ ಮದುವೆ ಹತ್ರ ಬಂದು ನಿಂತು ಹೋಯ್ತು. ಹೌದು ದೊರೆ. ನಾನ್ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೋ ಚಲಪತಿನ ಅನ್ಯಾಯವಾಗಿ ಜೈಲಿಗೆ ಕಳಿಸ್ಬಿಟ್ರು. ಈ ಸಲ ಹಾಗಾಗೋಲ್ಲ ತಾಯಿ. ನೀನ್ ಹುಡುಕ್ತಾ ಇರೋನು ಸದ್ಯದಲ್ಲೇ ನಿನಗ್ ಕಾಣ್ತಾನೆ. ನಿಜವಾಗ್ಲೂನಾ ದೊರೆ? ಯಾವಾಗ ಕಾಣಿಸ್ತಾನೆ? ಅವ್ನ್ ಹೇಗಿರ್ತಾನೆ? ಅವನ್ನ ನಾನು ಹೇಗ್ ಗುರ್ತು ಹಿಡಿಲಿ? ಅವನು ಕಾಣಿಸಿದ ತಕ್ಷಣ ಆಕಾಶದಲ್ಲಿ ಗುಡುಗು ಮಿಂಚು ಬರುತ್ತೆ. ನಿನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ನಿನ್ನ ಕಿವಿಗೆ ಮಂಗಳವಾದ್ಯ ಕೇಳಿಸುತ್ತೆ. ನಿನ್ನ ಮನಸ್ಸು ಹೂವಿನ ತರ ಅರಳುತ್ತೆ. ಹಾಗೆ ತೇಲಾಡ್ತೀಯ. ಇಷ್ಟೆಲ್ಲ ಅದ್ಭುತ ಆಗುತ್ತಾ ದೊರೆ? ನಿನ್ನ 2ನೇ ಮದುವೆನೇ ಒಂದು ಅದ್ಭುತ. ನಾನು ಹೇಳಿದ್ದು ನಡೆಯುತ್ತೆ. ಇದು ಬೆಟ್ಟದ ದೇವ್ರ ಮೇಲಾಣೆ. ತುಂಬಾ ಸಂತೋಷ ದೊರೆ. ನಿನ್ ಹೊಟ್ಟೆ ತಣ್ಣಗಿರ್ಲಿ. ಹೋಗ್ ಬರ್ತೀನಿ. ಇರಮ್ಮ, ಈ ಹಾಲಕ್ಕಿಗೆ ದುಡ್ಡು ಗಿಡ್ಡು ಕೊಡಲ್ವಾ ನೀನು? ಕ್ಷಮಿಸು ದೊರೆ, ಮರ್ತೋದೆ. ಇಲ್ಲೋಡು, ಈ ಉಂಗ್ರ ತಗೋ. ಇದು ನಕಲಿ ಉಂಗುರ ತರ ಇದೆಯಲ್ಲ? ಥರ ಅಲ್ಲ, ಅದೇ ಇದು. ನನ್ ಹತ್ರ ಇರೋದು ಇದೇ ದೊರೆ. ಬೇಕಾದ್ರೆ ನನ್ ಮದ್ವೆಗ್ ಬಾ, ಊಟ ಹಾಕ್ತೀನಿ. ಸರಿ, ಮದ್ವೆಗ್ ಬರೋದ್ ಮರ್ತ ಹೋಗ್ಬೇಡ ದೊರೆ. ಈ ನಕಲಿ ಉಂಗ್ರ ನಿನ್ಗೆ ಯಾಕ್ಬಿಡು. ಅಯ್ಯೋ ನಿನ್ನ ಮಾತಾಯಿ. ಅದಕ್ಕೆ ಅಲ್ವಾ ಇಷ್ಟು ದಿನ ನೀನು ಮದುವೆ ಆಗದೆ ಇದ್ದಿದ್ದು. ನೀನು ಅದು ಯಾರು ಮಾಡ್ಕೋತಾರೋ. ಆದ್ರೆ ನಿಜವಾಗ್ಲೂ ಅವನಿಗೆ ಹಾಡ್ ಹಾಗ್ಲೇ ನಕ್ಷತ್ರ ಕಾಣಿಸುತ್ತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ. ಆದಷ್ಟು ಬೇಗ ಆ ಕ್ಯಾಬ್ ಡ್ರೈವರ್ನ ಹಿಡಿಬೇಕು ಅಭಿ. ಆ ಕ್ಯಾಬ್ ಓನರ್ಗೆ ನಮ್ಮ ನಂಬರ್ ಕೊಟ್ಟಿದ್ದೀವಣ್ಣ. ನಾಳೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶಿವ ನಿನ್ನ ಸಾಯಿಸಿರೋ ಕೊಲೆಗಾರರು ತಪ್ಸ್ಕೋಬಾರ್ದಣ್ಣ. ಶಿಕ್ಷೆ ಆಗೋ ಥರ ಮಾಡಬೇಕು. ಕಾಫಿ ತಗೊಳ್ಳಿ ಭಾವ. ಅಪ್ಪ, ಹೊರಗಡೆ ಸೂರ್ಯನ್ ಬಿಸಿ, ಮನೆಯಲ್ಲಿ ಈ ಜಗಳದ ಬಿಸಿ. ಯೋಚನೆ ಮಾಡ್ತಿದ್ರೆ ತಲೆ ನೋವು ಬರ್ತಾ ಇದೆ. ಚಿಕ್ಕಮ್ಮ, ಕಾಫಿ ಕುಡಿತೀರಾ? ಕುಡಿತೀನಿ ಕಣೆ, ತಲೆ ಸಿಡ್ದು ಹೋಗ್ತಿದೆ. ಕೊಡಿಲಿ. ಕಾಫಿ ತಗೊಳ್ಳಿ ಅತ್ಗೆ. ನಿನಗೆ ಎಷ್ಟೇ ಧೈರ್ಯ ನನಗೆ ಕಾಫಿ ಕೊಡಕ್ ಬರ್ತೀಯಲ್ಲ ನೀನು? ಅದು ಕಾಫಿನೇ ಕಣೆ, ವಿಷ ಅಲ್ವಲ್ಲ. ಇವತ್ತು ಕಾಫಿ ಕೊಡ್ತಾಳೆ, ನಾಳೆ ವಿಷನೂ ಕೊಡ್ತಾಳೆ. ಕುಡಿ ಅಂತೀಯ ನಂಗೆ? ನನ್ ತಂಗಿ ವಿಷ ಯಾಕೆ ಕೊಡ್ತಾಳೆ ದಮಯಂತಿ? ನನ್ ಮಗಳು ಸಾಯುವುದಕ್ಕೆ ಈ ನಂದಿನಿ ಕೂಡ ಒಂದ್ ಕಾರಣ. ಇವಳು ನಂದೆಲ್ಲಿಡ್ಲಮ್ಮ ಅಂತ ಬಂದು ನನ್ ಮಗಳಿಗೆ ಸೌತಿ ಆಗೋದಕ್ ನೋಡಿದ್ಲು. ಏನ್ ಮಾತಾಡ್ತಿದ್ಯಾ ದಮಯಂತಿ? ನಂದಿನಿ ಮನೆಗೆ ಬಂದಿದ್ದು ಅಖಿಲ್ಗೆ ಟ್ರೀಟ್ಮೆಂಟ್ ಕೊಡೋಕೆ. ಟ್ರೀಟ್ಮೆಂಟ್ ಮಾಡಕ್ ಬಂದಿದ್ ನಂದಿನಿನ ನನ್ ತಮ್ಮಂಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡೆ? ನಂದಿನಿ ನರ್ಸ್ ಮಾತ್ರ ಅಲ್ಲ ದಮಯಂತಿ, ಅಖಿಲ್ಗೆ ನಾದ್ನಿ ಕೂಡ. ಹೌದು, ಹಾಗೆ ನನ್ ಮಗಳಿಗೆ ಸೌತಿ ಆದ್ಲು, ನನಗ್ ಶತ್ರು ಆದ್ಲು. ಇವಳು ನೋಡ್ತಿದ್ರೇನೆ ನನಗೆ ಅಸಹ್ಯ ಆಗ್ತಿದೆ. ಮರ್ಯಾದೆಯಿಂದ ಮಾತಾಡು ದಮಯಂತಿ, ಇವಳು ನನ್ ತಂಗಿ. ಆದ್ರೆ ನೀನು ಈ ಮನೆ ಸೊಸೆ ಅಷ್ಟೇ, ನಾನು ಈ ಮನೆ ಮಗಳು. ಮಗಳಾದ್ರೆ
ನಿನಗಿಷ್ಟ ಬಂದ ಹಾಗೆ ಮಾತಾಡೋದಾ? ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ವಾ ನಿನಗೆ? ನನ್ ಮಗಳನ್ನ ಸಾಯಿಸಿದವ್ರಿಗೆ ನಾನ್ಯಾಕೆ ಗೌರವ ಕೊಡ್ಬೇಕು? ಇವಳ ಮನೇಲಿ ಇರೋದ್ರಿಂದಾನೇ ನನ್ ಮಗಳು ಸತ್ತು ಹೋಗಿದ್ದು. ಈ ನಂದಿನಿ ಕೂಡ ಕೊಲೆ ಪಾತಕಿ. ಶಿವಾನಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಹತ್ಯೆ ಆಗಿರೋದು ಅಂತ ಎಷ್ಟು ಸಲ ಹೇಳ್ಬೇಕು ದಮಯಂತಿ? ಅದು ಹತ್ಯೆನೋ ಆತ್ಮಹತ್ಯೆನೋ, ಈ ನಂದಿನಿ ಅವಳಿಗೆ ಪೈಪೋಟಿಯಾಗಿ ಬಂದ್ಲು ಅನ್ನೋ ಕಾರಣದಿಂದಲೇ ನನ್ ಮಗಳು ಆಚೆ ಹೋಗಿದ್ದು. ಕೇಳಿಲಿ, ಇವಳು ಇಲ್ಲ ಅಂದಿದ್ರೆ ನನ್ ಮಗಳು ಬದುಕಿರ್ತಿದ್ಲು. ಹಾಗೆ ಮಾತಾಡೋದು ಒಳ್ಳೇದಲ್ಲ ದಮಯಂತಿ. ನಂದಿನಿ ಅಖಿಲ್ಗೆ ತುಂಬಾನೇ ಸೇವೆ ಮಾಡಿದಾಳೆ. ಒಂದ್ ರೀತಿಲಿ ಅವಳಿಂದಾನೆ ಅಖಿಲ್ ಸರಿ ಹೋಗಿದ್ದು. ಈ ಆಸ್ತಿ ಕೂಡ ಅವಳಿಂದಾನೇ ಬಂದಿದ್ದು ಅಂತ ಹೇಳಿ ಯಾವ್ದೋ ಹುಡ್ಗಿನ್ ಕರ್ಸಿ ತಲೆ ಮೇಲೆ ಇಟ್ಕೊಂಡು ಕೂತಿದ್ದೀರಾ. ಮನೆ ಮಗಳನ್ನ ಹಳ್ಳಿಗೆ ತಳ್ಳಿದ್ರಿ. ನನ್ ಮಗಳ ದ್ವೇಷ ಇಲ್ಲೋಡಿ, ಈ ನಂದಿನಿನ ಸುಮ್ನೆ ಬಿಡಲ್ಲ. ಇವಳು ನೋಡ್ತಿದ್ರೇನೆ ಪಾಪ ಸುತ್ಕೊಳ್ಳುತ್ತೆ. ಶಿವಾನಿ ಸಾವಿ ಕಾರಣ ಆಗಿರೋ ಇವಳನ್ನ ಈಗ್ಲೇ ಈ ಮನೆಯಿಂದ ಆಚೆ ಕಳ್ಸಮ್ಮ. ಇವಳು ಒಂದು ಕ್ಷಣ ಕೂಡ ಈ ಮನೇಲಿ ಇರಬಾರ್ದು. ಏಯ್, ಹೋಗಿ ಆಚೆ. ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಕತ್ತಿಡ್ದು ಆಚೆ ತಳ್ಳ. ನಿಂತ್ಕೋ ನಂದಿನಿ. ನಂದಿನಿನ ಹೋಗು ಅಂತ ಹೇಳೋ ಹಕ್ಕು ನಿನಗಿಲ್ಲ. ಅವಳಿಗೆ ಮನೇಲಿರೋ ಹಕ್ಕಾದ್ರೂ ಏನಿದೆ? ನಂದಿನಿ ಈ ಮನೆ ದೊಡ್ಡ ಸೊಸೆ ತಂಗಿ, ಈ ಮನೆಗ್ ಬೇಕಾಗಿರೋ ವ್ಯಕ್ತಿ. ನಾನು ಈ ಮನೆ ಮಗಳು. ಮನೆ ಮಗಳಾದ್ರೆ ನಿನ್ನ ಮಗಳು ವಯಸ್ಸಲ್ಲಿರೋ ಆ ಹುಡುಗಿನ ಕತ್ತಿಡ್ದು ಆಚೆ ಹಾಕ್ತೀಯಾ? ನಿನಗೆ ಅಧಿಕಾರನ ಯಾರು ಕೊಟ್ರು? ಇವಳು ನನ್ ಮಗಳು ತರದವಳ ಅಣ್ಣ. ಇವಳು ನನ್ ಮಗಳ ಜೊತೆ ಪೈಪೋಟಿ ನಡೆಸಿ ಹೊಟ್ಟೆ ಮೇಲೆ ಹೊಡೆದ್ಲು. ಆ ಮಾತನ್ನ ಎಷ್ಟು ಸಲ ಹೇಳ್ತೀಯಾ? ನೀನು ನಿನ್ನ ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿದೆಯಾ ಅಂತ ಗೊತ್ತು, ಆದರೆ ಹೀಗೆ ಮಾತಾಡೋದು ಸಂಸ್ಕಾರ ಅಲ್ಲ. ನಾನು ನೋವಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ವಾ? ನನ್ನ ನೋವನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನ್ ಹೇಳಮ್ಮ. ಕೇಳಿಲಿ, ಈ ನಂದಿನಿಗೆ ಆಚೆ ಹೋಗು ಅಂತ ಹೇಳು. ಆಗ್ಲೇ ನನಗೆ ಮನಃಶಾಂತಿ ಸಿಗೋದು. ಏನಮ್ಮ ನೋಡ್ತಿದೀಯಾ? ನೀನು ಕೂಡ ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳಲ್ವಾ? ಇಲ್ಲಿ ನೋಡು, ಈ ಪಿಶಾಚಿ ಹುಡುಗಿಯಿಂದಲೇ ನಿನ್ ಮೊಮ್ಮಗಳು ಸತ್ತಿದ್ದಮ್ಮ. ಇವಳು ಅಖಿಲ್ ಜೊತೆ ಮದ್ವೆ ಆಗಕ್ ರೆಡಿ ಆಗಿದ್ದಕ್ಕೇನೆ ನಿನ್ ಮೊಮ್ಮಗಳು ನೊಂದ್ಕೊಂಡು ಸತ್ತೋದ್ಲು. ಇನ್ನು ಇವಳನ್ನ ಮನೇಲಿ ಇಟ್ಕೋತೀಯಾ? ಇವಳನ್ನ ನೋಡಿದ್ರೆ ನಿನ್ ಮೊಮ್ಮಗಳ ಸಾವು ನಿನಗೆ ನೆನಪಾಗ್ತಿಲ್ವಾ? ಹೇಳಮ್ಮ. ನಂದಿನಿಗೆ ನಾನು ಹೋಗು ಅಂತ ಹೇಳೋದಿಲ್ಲ. ಇದಕ್ಕೂ ಮುಂಚೆ ಆ ಹುಡುಗಿ ಎಷ್ಟೋ ಸೇವೆ ಮಾಡಿದಾಳೆ. ಅಂತ ಹುಡುಗಿಗೆ ಹೋಗು ಅಂತ ಅದು ಹೇಗೆ ಹೇಳಲಿ? ಆಯ್ತು ಬಿಡಿ, ಹಾಗಾದ್ರೆ ಸರಿ. ಇವಳು ಈ ಮನೆಯಲ್ಲಿದ್ರೆ ನಾನಿರೋದಿಲ್ಲ. ನನ್ ಮಗಳನ್ನ ಸಾಯಿಸಿದವಳ ಜೊತೆ ನಾನ್ ಬದುಕೋದಿಲ್ಲ. ಅವಳು ನಾನು ನಿರ್ಧಾರ ಮಾಡಿ. ಈ ಮನೆಯಲ್ಲಿ ನಾನಾದ್ರೂ ಇರ್ಬೇಕು, ಇವಳಾದ್ರೂ ಇರ್ಬೇಕು. ಅವಳನ್ನ ಕಳಿಸ್ತಿರೋ ನಂಗೆ ಹೋಗು ಅಂತಿರೋ ಹೇಳಿ. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ ದಮಯಂತಿ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮಧ್ಯದಲ್ಲಿ ನೀನ್ ಮಾತಾಡ್ಬೇಡ. ನಿನ್ನಿಂದಲೇ ಈ ನಂದಿನಿ ಕೊಂಬಂದಿರೋದು. ನೀನೇ ಇವಳನ್ನು ಉಪ್ಸಿರೋದು. ನೀವಿಬ್ರು ಸೇರಿ ನನ್ ಮಗಳನ್ನ ಸಾಯಿಸ್ಬಿಟ್ರಿ. ದಮಯಂತಿ, ಇನ್ನೊಂದು ಸಲ ಏನಾದರೂ ಆ ಮಾತಾಡಿದ್ಯ ಅಂದ್ರೆ ಮರ್ಯಾದೆ ಇರಲ್ಲ. ಸ್ವಲ್ಪ ಸಂಸ್ಕಾರನೂ ಕಲಿ. ನೋಡಮ್ಮ, ಅಣ್ಣ ಹೆಂಗ್ ಮಾತಾಡ್ತಿದ್ದಾನೆ ಅಂತ ನೀನಾದ್ರೂ ಹೇಳಮ್ಮ. ನಂದಿನಿನ ಮನೆಯಿಂದ ಕಳ್ಸೋದಿಕ್ಕೆ ಅಭಿವಸು ಹೇಗೂ ಒಪ್ಕೊಳ್ಳಲ್ಲ. ಈ ದಮಯಂತಿ ಏನಾದ್ರೂ ಹೊರಟೋದ್ರೆ ನನ್ ಬಾಯಿ ಬಿದ್ದು ಹೋಗುತ್ತೆ. ಒಂಟಿ ಆಗೋಗ್ತೀನಿ. ಲೇ ದಮಯಂತಿ, ನಿಮ್ಮಮ್ಮ ಏನೋ ಹೇಳ್ತಿದ್ದಾರೆ, ನೀನ್ ಕೇಳ್ತಿರೋದ್ರಲ್ಲಿ ಅರ್ಥನೇ ಇಲ್ಲ ಕಣೆ. ಯಾಕಿಲ್ಲ? ಈ ನಂದಿನಿಗೂ ಈ ಮನೆಗೂ ಏನ್ ಸಂಬಂಧ? ನಂದಿನಿ ಪಾವನಿ ತಂಗಿ ಕಣೆ.
ಅಖಿಲ್ಗೆ ಸೇವೆ ಮಾಡಿದಾಳೆ. ಅದರಿಂದ ಅವಳ ಮದ್ವೆ ಸಂಬಂಧನೂ ತಪ್ಪೋಯ್ತು. ಅವಳಿಗೆ ಮದ್ವೆ ಮಾಡಿಸೋ ಜವಾಬ್ದಾರಿ ಈ ಮನೆದು. ಏನ್ ಮಾತಾಡ್ತಿದ್ಯಾ ಅತ್ತೆ? ನೀನ್ ಕೂಡ ಅವಳನ್ನೇ ಸಪೋರ್ಟ್ ಮಾಡ್ತಿದ್ಯಾ?